ಸನ್ಮಾನ್ಯ ಸಾರಿಗೆ ಮತ್ತು ಧಾರ್ಮಿಕ ದತ್ತೆ ಇಲಾಖೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಉತ್ತರ ಒದಗಿಸಲಾಗಿದೆ ಸಭಾಧ್ಯಕ್ಷರೇ. ಸಭಾಪತಿಗಳೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿರತಕ್ಕಂಥದ್ದು ನಮ್ಮ ರಾಜ್ಯದ ಆಸ್ತಿಗಳು ಮತ್ತು ಆಸ್ತಿಗಳಿಂದ ಬರತಕ್ಕಂಥ ಆದಾಯ ಎಷ್ಟು, ಅದರ ಸಂಪೂರ್ಣ ವಿವರವನ್ನು ಕೇಳಿದ್ದೀನಿ. ಮತ್ತೆ ಅದರದ್ದು ಕೂಡ ಎಲ್ಲ ಕೊಟ್ಟಿದ್ದಾರೆ. ಬಹುಶಃ ನಾನು ಎರಡು ವಿಚಾರ ಮಾತಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ತಿರುಪತಿ ವಿಚಾರ, ಇನ್ನೊಂದು ವಾರಣಾಸಿ. ಇದು ಎರಡೂ ಕೂಡ ಇವತ್ತು ಏನಾಗಿದೆ ಸಭಾಪತಿಗಳೇ, ತಾವು ಭರವಸೆ ಸಮಿತಿಯ ಅಧ್ಯಕ್ಷರಾಗಿ ತಮ್ಮ ಜೊತೆಲಿ ನಾನು ಕೂಡ ಬಂದಿದ್ದೆ. ತಿರುಪತಿಗೆ ಹೋಗಿದ್ವಿ. 2 ಬಾರಿ TTD ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಮಾಡಿದ್ವಿ. ನಮ್ಮ ಕರ್ನಾಟಕ ರಾಜ್ಯದ ಮಹಾರಾಜರು ಕೊಟ್ಟಿರತಕ್ಕಂಥ 7.5 acres 7.5 ಎಕರೆ ಏನಿದೆ, ಆ ಜಾಗವನ್ನ ನಾವು ಏನು ಕೋರ್ಟಿಂದ ಬಿಡಿಸಿ ಅದನ್ನ ಸಾರ್ವಜನಿಕವಾಗಿ ಬಳಕೆ ಆಗಬೇಕು ಅಂತೇಳಿ ನಾವೆಲ್ಲ ಕೂಡ ಹೋರಾಟ ಮಾಡಿ ಅಲ್ಲಿ ಸಭೆಯೆಲ್ಲ ಕೂಡ ಮಾಡಿದೀವಿ. ಅದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ತುಂಬಾ ಸುಂದರವಾಗಿ ಆ ಕಟ್ಟಡ ಮೂಡು ಬಂದಿದೆ. ನಮ್ಮ ಸಚಿವರು ಕೂಡ ಎಲೆಕ್ಷನ್ ಮುಂಚೆ 1 ಬ್ಲಾಕ್ ಅನ್ನ ಓಪನ್ ಮಾಡಿದ್ದಾರೆ, ಮತ್ತೆ ಇನ್ನೊಂದು 2 ಬ್ಲಾಕ್ ಓಪನ್ ಮಾಡುವಂತ ಕಾಮಗಾರಿ ನಡೀತಾ ಇದೆ. ಇನ್ನು ಸದ್ಯದಲ್ಲೇ ಮಾಡ್ತೀವಿ ಅಂತ ಕೂಡ ಉತ್ತರದಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಮೊನ್ನೆ ನಾವೆಲ್ಲ ಕೂಡ ಹೋಗಿದ್ವಿ ಸಭಾಪತಿಗಳೇ. ತುಂಬಾ ಚೆನ್ನಾಗಿ ಕಟ್ಟಡ ಕಟ್ಟಿದ್ದಾರೆ. ಅದರ ಒಂದು ಮೇಂಟೆನೆನ್ಸ್ ಏನಿದೆ, ಆ ಮೇಂಟೆನೆನ್ಸ್ 0, ಏನೇನೂ ಇಲ್ಲ. ಆ ಡೋರ್ ಇದೆ, ಡೋರ್ಗೆ ಬೋಲ್ಟ್ ಇಲ್ಲ, ಕುರ್ಚಿನ ಇಡ್ತಾರೆ. ಡೋರ್ ಬಂದ್ ಮಾಡಕ್ಕೆ ಒಳಗಡೆಯಿಂದ ಕುರ್ಚಿನ ಮುಂದೆ ಇಟ್ಬಿಡ್ಬೇಕಂತೆ. ಆ ತರ ವ್ಯವಸ್ಥೆ ಅಲ್ಲಿ ತಿರುಪತಿಯಲ್ಲಿ ಇರತಕ್ಕಂಥದ್ದು. ಯಾಕೆಂದ್ರೆ ಲಕ್ಷಾಂತರ ಜನ ನಮ್ಮ ಕರ್ನಾಟಕ ರಾಜ್ಯದಿಂದ ವಸತಿಗೋಸ್ಕರ ಅಲ್ಲಿಗೆ ಹೋಗ್ತಾರೆ, ಮತ್ತೆ ದರ್ಶನ ಮಾಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ಭವನದಲ್ಲಿ ಅತಿಥಿ ಗೃಹದಲ್ಲೇ ಉಳ್ಕೋಬೇಕು, ನಮಗೆ ಎಲ್ಲಾ ರೀತಿಯಲ್ಲಿ ಅಲ್ಲಿ ಸವಲತ್ತು ಸಿಗುತ್ತೆ ಅಂತೇಳಿ ಬಹಳ ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಹೆಣ್ಮಕ್ಳು ಎಲ್ಲ ವಯೋವೃದ್ಧರು ಎಲ್ಲ ಹೋಗ್ತಾರೆ ಸಭಾಪತಿಗಳೇ. ಅಲ್ಲಿ ಇನ್ನೂ ಕೂಡ ಸಚಿವರು ಖಡಕ್ ಆಗಿ ಅಲ್ಲಿ ಏನು 51 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅಂತೇಳಿ ಉತ್ತರದಲ್ಲಿ ಕೊಟ್ಟಿದ್ದಾರೆ. ಆ 51 ಜನಗಳ ಜವಾಬ್ದಾರಿ ಏನು, ಅವ್ರು ಏನ್ ಕೆಲಸ ಮಾಡ್ತಾರೆ, ಯಾವಾಗ ಹೋದ್ರು ಅಲ್ಲಿ ಯಾರು ಕೂಡ ಇರೋದಿಲ್ಲ. ರಿಸೆಪ್ಷನ್ ಒಬ್ಬರು ಇರೋದು ಬಿಟ್ರೆ ಇನ್ನು ಏನು ಇರಲ್ಲ. ಅದ್ರ ಕಡೆ ಸ್ವಲ್ಪ ಎಂಪ್ಲಾಯೀಸ್ ಯಾರಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಯೂನಿಫಾರ್ಮ್ ಕೊಡಿ, ಯೂನಿಫಾರ್ಮ್ ಕೊಟ್ಟು ಅವ್ರಿಗೊಂದು ID ಕಾರ್ಡ್ ಕೊಡಿ. ಆಮೇಲೆ ಅವ್ರಿಗೆ ಪಂಚ್ ಮಾಡಿಸಿ, ಪಂಚ್ ಅಂದ್ರೆ ಬಯೋಮೀಟ್ರು, ಅದನ್ನ ದಿನನಿತ್ಯ ಅವರು ಈ ಟೈಮ್ಗೆ ಇಲ್ಲಿ ಇರಬೇಕು ಅನ್ನೋದು ಒಂದು ಖಡಕ್ ಆಗಿ ಒಂದು ಸಂದೇಶ ಕೊಡಿ. ತಮ್ಮಿಂದ ಅಲ್ಲಿ ಸುಧಾರಣೆ ತರುವಂತ ಕೆಲಸವನ್ನ ತಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎರಡನೇದಾಗಿ ಸಭಾಪತಿಗಳೇ, ಅಲ್ಲಿ ಅನ್ನದಾಸೋಹ ನಡಿಬೇಕು. ಯಾಕೆಂದ್ರೆ ತಿರುಪತಿ ಅಂದ್ರೆ ನಮ್ಮೆಲ್ಲರ ಆರಾಧ್ಯ ದೈವ, ನಿಮಗೂ ಗೊತ್ತು ನಮಗೂ ಗೊತ್ತಿದೆ. ಅದು ಅಲ್ಲಿ ಹಿಂದೆ ನಡೀತಾ ಇತ್ತು, ಹಳೆ ಕಟ್ಟಡ ಇದ್ದಾಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನು ಕೂಡ ತಾವು ಅದನ್ನು ಪ್ರಾರಂಭ ಮಾಡಬೇಕು. ಅಲ್ಲಿ ಬರತಕ್ಕಂಥ ವಸತಿಯಲ್ಲಿ ಇರತಕ್ಕಂಥ ಯಾರೇ ಇಲ್ಲಿಂದ ಹೋಗ್ಲಿ, ಅವ್ರಿಗೆ ಅಟ್ಲೀಸ್ಟ್ ತಿರುಪತಿಗೆ ಬಂದ್ವಿ ನಮಗೂ ಪ್ರಸಾದ ಸಿಕ್ತು ಅಂತೇಳಿ ಒಂದು ಖುಷಿಯಿಂದ ಅದನ್ನ ಸ್ವೀಕಾರ ಮಾಡಿ ಬರುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಸಭಾಪತಿಗಳೇ, ಕರ್ನಾಟಕದಿಂದ ಯಾವುದೇ ಶಾಸಕರು, ಅದು ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು, ದರ್ಶನ ಭಾಗ್ಯ ಅವರು ಸ್ವಂತ ಹೋದ್ರೂ ಕೂಡ ಕೆಲವು ಟೈಮಲ್ಲಿ ಅದನ್ನ ಕೊಡೋದಕ್ಕೆ ಮುಂದಕ್ಕೂ ಹೋಗಲ್ಲ. ಅದು ತಾವು ಕೂಡ 1-2 ಬಾರಿ ನನಗೂ ಕೂಡ ಹೇಳಿದ್ದೀರಿ. ಅದು ತಮ್ಮ ಗಮನಕ್ಕೆ ಮತ್ತೊಮ್ಮೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೋಸ್ಕರನೇ ತಿರುಪತಿಯಲ್ಲಿ ದರ್ಶನ ಭಾಗ್ಯ ಬೇಕು ಅಂತೇಳಿ ತೆಲಂಗಾಣ ರಾಜ್ಯದ ಶಾಸಕರು, ಅಲ್ಲಿರತಕ್ಕಂಥ ಶಾಸಕರು ಕೂಡ ಹಿಂಗೆ ಅವ್ರ ಲೆಟರ್ನ ಕಳಿಸಿದ್ರೆ ರಿಜೆಕ್ಟ್ ಮಾಡಿಬಿಡ್ತಾ ಇದ್ರು. ಅಲ್ಲಿರತಕ್ಕಂಥ ಆಡಳಿತ ಮಂಡಳಿಯವರು ಅವರು ವಿಶೇಷವಾಗಿ ಆಂಧ್ರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಚಂದ್ರಬಾಬು ನಾಯ್ಡು ಅವರ ಜೊತೆಯಲ್ಲಿ ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿ ಶಾಸಕರ ನಿಯೋಗ ತೆಲಂಗಾಣದಿಂದ ಚಂದ್ರಬಾಬು ನಾಯ್ಡು ಅವ್ರನ್ನ ಹೋಗಿ ಭೇಟಿ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಅದಕ್ಕೊಂದು ಜೀವ ಹೊರಡಿಸಿದ್ದಾರೆ. ಆ ಸರ್ಕಾರದಿಂದ, ಆಂಧ್ರ ಪ್ರದೇಶ ಸರ್ಕಾರದಿಂದ ತೆಲಂಗಾಣ ಶಾಸಕರು ಯಾರೇ ಬರಲಿ ಅವರ ಪತ್ರದ ಮೇಲೆ ವಾರಕ್ಕೆ 3 ದಿವಸ 18 ಮಂದಿಗೆ ದರ್ಶನವನ್ನ ಒದಗಿಸಿಕೊಡಬೇಕು ಅಂತೇಳಿ ಜೀವ ಹೊರಡಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಿಂದ ಕೂಡ ಒಂದು ಶಾಸಕರ ನಿಯೋಗವನ್ನ ಕರೆಸಿಕೊಂಡು ಮಾನ್ಯ ಮುಜರಾಯಿ ಸಚಿವರು ನಮ್ಮ ಶಾಸಕರ ಲೆಟರ್ ಮೇಲೆ ವಾರಕ್ಕೆ ಅಟ್ಲೀಸ್ಟ್ ತೆಲಂಗಾಣ ಮಾಡಲಾಗಿ 3 ದಿನಕ್ಕೆ ಆ ಒಂದು ದರ್ಶನವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಹೋಗಿ ವಿನಂತಿ ಮಾಡಿ ಅದನ್ನು ಕೂಡ ಒಂದು
ನಿಯೋಗ ಹೋದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳಿ ನಿಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಚಿವರು ಎರಡನೇದಾಗಿ ಸಾಕ್ ಕಾಶಿ ಬಗ್ಗೆ ಹೇಳ್ಬಿಡ್ತೀನಿ. ಕಾಶಿ ಬಗ್ಗೆ ಎರಡನೇದು ತಮಗೆ ಗೊತ್ತಿದೆ, ಪ್ರಯಾಗ್ರಾಜ್ ಆಯ್ತು, ಈಗ ಇಡೀ ದೇಶ ವಿದೇಶ ಎಲ್ಲರೂ ಕೂಡ ಬಹುಪಾಲು ಇವತ್ತು ಆ ಪ್ರಯಾಗ್ರಾಜ್ ಬಗ್ಗೆ ಮಾತಾಡಿ ಅಲ್ಲಿ ಗಂಗೆ ಯಮುನೆ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಎಲ್ಲರೂ ಕೂಡ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ. ಅಲ್ಲಿ ಹೋಗಿರತಕ್ಕಂಥವ್ರು ಎಲ್ಲರೂ ಕೂಡ ಕಾಶಿಗೆ ವಿಸಿಟ್ ಮಾಡಿದ್ದಾರೆ. ಕಾಶಿಯಲ್ಲಿ ನಮ್ಮ ರಾಜ್ಯದ ಸಂಪತ್ತು, ನಮ್ಮ ರಾಜ್ಯದ ಆಸ್ತಿ ಏನಿತ್ತು ಅತಿಥಿ ಗೃಹ, ಅದನ್ನ 100 ವರ್ಷ ಆಗಿದೆ ಅಂತೇಳಿ ಅದನ್ನ ನೆಲಸಮ ಮಾಡಿದ್ದಾರೆ. ಬಹುಶಃ ಅದಾದ ನಂತರ ಅದನ್ನ ಕಟ್ಟಡ ಪ್ರಾರಂಭ ಮಾಡಕ್ಕೆ ಇನ್ನೂ 1 ವರ್ಷ ಬೇಕು ಅಂತ ಉತ್ತರದಲ್ಲಿ ಹೇಳಿದ್ದಾರೆ. ಯಾಕೆ ಅಷ್ಟು ಲೇಟ್ ಮಾಡ್ತೀರಿ? ಕಾಶಿ ಅಂದ್ರೆ ಎಲ್ಲರೂ ಹೋಗುವಂತ, ಕಾಶಿ ವಿಶ್ವನಾಥ ದರ್ಶನ ಪಡೆಯುವಂತ ಪುಣ್ಯ ಸ್ಥಳ, ಅದ್ರ ಬಗ್ಗೆ ಕೂಡ ಬೆಳಕು ಚೆಲ್ಲಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.